ಗಜೇಂದ್ರಗಡ ತಾಲೂಕಿನ ಕೊಡಗನೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಆಯುಷ್ಮಾನ್ ಆರೋಗ್ಯ ಕೇಂದ್ರವನ್ನು ರೋಣ ಶಾಸಕ ಜಿಎಸ್ ಪಾಟೀಲ್ ಶನಿವಾರ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಆರಂಭಿಸಿದ ಶಾಸಕ ಜಿಎಸ್ ಪಾಟೀಲ್ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ಜನರಿಗೆ ಉತ್ತಮ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆಗಳು ಸಿಗುವಂತಾಗುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಮೂಲಕ ಸಾಮಾನ್ಯ ತಪಾಸಣೆ, ತಾಯಿ ಮಗು ಆರೈಕೆ, ರಕ್ತದೊತ್ತಡ ಮತ್ತು ಮಧುಮೇಹ ಪರೀಕ್ಷೆ ಸೇರಿದಂತೆ ವಿವಿಧ ಪ್ರಾಥಮಿಕ ಆರೋಗ್ಯ ಸೇವೆಗಳು ಗ್ರಾಮದಲ್ಲಿ ಲಭ್ಯವಾಗಲಿವೆ ಹಾಗೂ ಗ್ರಾಮಸ್ಥರು ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗೃತಿ ಹೊಂದಿ ಸರ್ಕಾರ ನೀಡುತ್ತಿರುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ, ಡಾಕ್ಟರ್ ಕೆ.ಎ. ಹದಿಮನಿ, ಡಾಕ್ಟರ್ ಚಿದಾನಂದ ಮುಡಾಸದ್, ಪಡೆಯಪ್ಪ ಮಾದರ್, ಶಿವರಾಜ್ ಗೋರ್ಪಡೆ, ಅಶೋಕ್ ಬಾಗ್ಮಾರ್, ವಿ.ಬಿ. ಸೋಮನ್ ಕಟ್ಟಿಮಠ, ಎಚ್.ಎಸ್. ಸೋಂಪುರ, ಸುಭಾಷ್ ಮ್ಯಾಗೇರಿ, ಹನುಮಂತ ರಾಮೋಜಿ, ಕೋಟ್ರೇಶ್ ಹೂಗಾರ್, ವೀರಯ್ಯ ಬಾಳಿಕೈಮಠ, ಪರಶುರಾಮ್ ಚಿಟಿಗಿ, ಬಾಲಚಂದ್ರ ವಾಲ್ಮೀಕಿ, ಶ್ರೀಧರ್ ಬಿದ್ರಹಳ್ಳಿ, ನಾಗಯ್ಯ ಹಿರೇಮಠ, ಕುಮಾರ್ ರಾಠೋಡ್, ರಾಜು ನದಾಬ್ ಸೇರಿದಂತೆ ಆಶಾ ಕಾರ್ಯಕರ್ತರು, ಗ್ರಾಮಸ್ಥರು ಇದ್ದರು. ಇದು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಸರ್. ಒಬ್ಬರು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು, ಒಬ್ಬರು ಸಮುದಾಯ ಆರೋಗ್ಯ ಅಧಿಕಾರಿಗಳು ಗ್ರಾಮೀಣ ಭಾಗದ ಎಲ್ಲ ಜನರಿಗೆ 16 ಅವಶ್ಯಕ ಸೇವೆಗಳನ್ನು ಕೊಡ್ತಾರೆ ಸರ್. ಇಲ್ಲಿ ಕೊಡ್ತಾರೆ. ಇದರೊಳಗೆ ವಸತಿಗೃಹ ಮತ್ತು ಕ್ಲಿನಿಕ್ ಎರಡೂ ಮೇಲೆ ಮತ್ತು ಕೆಳಗಡೆ 2 ಪೋರ್ಷನ್ ಮಾಡ್ಕೊಂಡು ಸರ್. ರೆಗ್ಯುಲರ್ ಆಗಿ 2 ವರ್ಷದ ಒಳಗಿನ ಮಕ್ಕಳಿಗೆ ನಮ್ಮ ಕೊಡಗನೂರು ಗ್ರಾಮದಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಲಸಿಕೆ ಸೌಲಭ್ಯ ಸಿಗುತ್ತಾರೆ. ಮತ್ತು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ 16 ಕಾಯಿಲೆಗಳನ್ನ ಇಲ್ಲೇನೆ ಪರೀಕ್ಷೆ ಮಾಡಿ ಪ್ರಾಥಮಿಕ ಚಿಕಿತ್ಸೆ ಕೊಡುವಂತ ಸೌಲಭ್ಯ ಕೂಡ ಈ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ BSc ನರ್ಸಿಂಗ್ ಆಗಿರ್ತಕ್ಕಂಥ ಅವರು ಇಲ್ಲೇ ಇಟ್ಕೊಂಡು ನರ್ಸಿಂಗ್ ಆಗಿರ್ತಕ್ಕಂಥ ಸಮುದಾಯ ಆರೋಗ್ಯ ಅಧಿಕಾರಿ ಅಂತ ಡೆಸಿಗ್ನೇಷನ್ ಸರ್.